ಎಲ್ಲರಿಗೂ ನಮಸ್ಕಾರ. ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ 6 ಗಂಟೆಗೆ ಎದ್ದಿದ್ದೀನಿ. ಇವತ್ತು ಸ್ವಲ್ಪ ಲೇಟಾಗಿ ಎದ್ದಿದ್ದೀನಿ. ಅಂದರೆ ನನ್ನ ಮಗಳು ಸ್ಕೂಲ್ ಇಲ್ವಲ್ಲ, ಹಾಗಾಗಿ ಕ್ರಿಸ್ಮಸ್ ರಜಾ ಇದೆ. ಸೊ ಹಂಗಾಗಿ ಸ್ವಲ್ಪ ಲೇಟಾಗಿ ಎದ್ದೇಳ್ತೀನಿ. ಅವಳದು ಸ್ಕೂಲ್ ಇತ್ತು ಅಂತಂದರೆ ನಾನು ಒಂದು 5 ಗಂಟೆಗೆಲ್ಲ ಎದ್ಬಿಡ್ತೀನಿ. ಹಾಗೆ ಇವತ್ತು ಬೂದುಗುಂಬಳಕಾಯಿದು ಜ್ಯೂಸನ್ನ ಮಾಡ್ಕೊತಾ ಇದ್ದೀನಿ. ಹೇಗೆ ಮಾಡ್ಕೊತೀನಿ ಅಂತ ತೋರಿಸ್ತೀನಿ ಬನ್ನಿ. ಇಲ್ಲಿ ಬೂದುಗುಂಬಳಕಾಯಿನ ನಾನು ಅರ್ಧನೇ ಕಟ್ ಮಾಡಿಸ್ಕೊಂಡು ತೊಗೊಂಬಂದಿರೋದು, ಯಾಕಂದರೆ ನಾನು ಅಷ್ಟೊಂದು ಯೂಸ್ ಮಾಡಲ್ಲ. ಹಾಗಾಗಿ ಎಷ್ಟು ಬೇಕು ಅಷ್ಟೇ ತೊಗೊಂಬಂದು ಯೂಸ್ ಮಾಡ್ತಾಯಿದ್ದೀನಿ. ಅದರಲ್ಲಿ ಒಂದು ಸ್ವಲ್ಪನೇ ಭಾಗನ ನಾನು ತೊಗೊಂಡಿದ್ದೀನಿ. ಹಾಗೆ ನೀಟಾಗಿ ಸಿಪ್ಪೆ ಎಲ್ಲ ರಿಮೂವ್ ಮಾಡಬೇಕು. ಹಾಗೆ ಅದರಲ್ಲಿರುವಂತಹ ಬೀಜನೂ ಕೂಡ ನಾನು ಇಲ್ಲಿ ರಿಮೂವ್ ಮಾಡ್ತಾಯಿದ್ದೀನಿ. ಈಗ ಅದನ್ನು ನಾನು ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಅದನ್ನು ಒಂದು ಮಿಕ್ಸರ್ ಗ್ರೈಂಡರ್ಗೆ ಹಾಕ್ಕೊಂಡ್ಬಿಟ್ಟು ಪೇಸ್ಟನ್ನು ಮಾಡ್ಕೊತಾ ಇದ್ದೀನಿ. ಹಾಗೆ ಬೂದುಗುಂಬಳಕಾಯಿ ಜ್ಯೂಸು ತುಂಬಾ ಒಳ್ಳೆಯದು ದೇಹಕ್ಕೆ. ಹಾಗೆ ವೆಯ್ಟ್ ಲಾಸ್ ಮಾಡೋರೆಲ್ಲ ಬೂದುಗುಂಬಳಕಾಯಿ ಜ್ಯೂಸ್ ಕುಡಿಲೇಬೇಕು, ಯಾಕಂದರೆ ವೆಯ್ಟ್ ಲಾಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಇದು ನೋಡ್ತಾ ಇರ್ಬೋದು, ಇಷ್ಟು ನಾನು ಪೇಸ್ಟನ್ನು ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾನು ಎಕ್ಸ್ಟ್ರಾ ವಾಟರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಹಾಗೆ ಇದರ ಜೊತೆಗೆ ನಾನು ಕಾಳು ಮೆಣಸಿನ ಪುಡಿನ ಹಾಕ್ಕೊತಾ ಇದ್ದೀನಿ. ಒಂದು 1/4 ಟೇಬಲ್ ಸ್ಪೂನ್ ಹಾಕಿದರೆ ಸಾಕು, ಖಾರ ಆಗಿಬಿಡುತ್ತೆ ಜಾಸ್ತಿ ಹಾಕ್ಕೊಂಡ್ಬಿಟ್ರೆ. ಸೊ ಇದನ್ನು ನಾವು ಖಾಲಿ ಹೊಟ್ಟೆಯಲ್ಲಿ ಬೆಳಗ್ಗೆ ಎದ್ದ ತಕ್ಷಣವೇ ಕುಡಿಬೇಕಾಗುತ್ತೆ. ಹಾಗೆ ಬ್ರೇಕ್ಫಾಸ್ಟ್ಗೆ ಬಂದುಬಿಟ್ಟು ನಾನು ಇವತ್ತೆಲ್ರಿಗೂ ಕೂಡ ಸ್ಯಾಂಡ್ವಿಚ್ನ ಮಾಡ್ತಾಯಿದ್ದೀನಿ. ಹಾಗೆ ಮನೆಯಲ್ಲಿ ಯಾವ್ಯಾವ ತರಕಾರಿ ಇರುತ್ತೋ ಅದನ್ನೆಲ್ಲ ಕೂಡ ನಾನು ಇಲ್ಲಿ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ತುಂಬ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಹಾಗೆ ಕ್ಯಾರೆಟನ್ನು ಕೂಡ ತುರಿದಿಟ್ಕೊತಾ ಇದ್ದೀನಿ. ನಾನಿಲ್ಲಿ ಎಲ್ಲ ತರಕಾರಿಗಳನ್ನ ಕೂಡ ಇಲ್ಲಿ ಹೆಚ್ಚಿ ಇಟ್ಕೊಂಡಿದ್ದೀನಿ. ಅದಕ್ಕೆ ನಾನೀಗ ಆರೋಗ್ಯನೂ ಬರುತ್ತಲ್ವ, ಸೊ ಪಿಜ್ಜಾಗೆ ಆ್ಯಡ್ ಮಾಡ್ತೀವಲ್ಲ, ಸೊ ಅದನ್ನು ಹಾಕ್ಕೊತಾ ಇದ್ದೀನಿ. ಇದು ಫ್ಲೇವರ್ಗೆ ತುಂಬಾ ಚೆನ್ನಾಗಿರುತ್ತೆ, ಹಾಗಾಗಿ ನಾನು ಸ್ವಲ್ಪನೇ ಹಾಕ್ಕೊತಾ ಇದ್ದೀನಿ. ಹಾಗೆ ಚಿಲ್ಲಿ ಫ್ಲೇಕ್ಸನ್ನು ಹಾಕ್ಕೊತಾ ಇದ್ದೀನಿ. ಚಿಲ್ಲಿ ಫ್ಲೇಕ್ಸ್ ಬೇಡ ಅಂತಂದರೆ ನೀವು ಮೆಣಸಿನ್ಕಾಯಿ ಬೇಕಿದ್ದರೂ ಹಾಕ್ಕೋಬೋದು. ಚಿಕ್ಕ ಮಕ್ಕಳಿಗೆಲ್ಲ ಬಾಯಲ್ಲೆಲ್ಲ ಮೆಣಸಿನ್ಕಾಯಿ ಸಿಕ್ಕರೆ ತುಂಬಾ ಖಾರ ಆಗಿಬಿಡುತ್ತೆ, ಹಾಗಾಗಿ ಚಿಲ್ಲಿ ಫ್ಲೇಕ್ಸ್ನ ಹಾಕ್ತಾಯಿದ್ದೀನಿ. ಹಾಗೆ ಇಲ್ಲಿ ಒಂದು ಸ್ವಲ್ಪ ಕೆಚಪ್ಪನ್ನು ಯೂಸ್ ಮಾಡ್ತಾಯಿದ್ದೀನಿ, ಟೊಮೊಟೊ ಕೆಚಪ್ಪು. ಜಾಸ್ತಿ ಬೇಕು ಅಂದರೆ ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಎಲ್ರಿಗೂ ಸೇರಿಬಿಟ್ಟು 1-1.5 ಸ್ಪೂನಷ್ಟು ಕೆಚಪ್ಪನ್ನು ಆ್ಯಡ್ ಮಾಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಇದಿಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಹಾಗೆ ನಾನಿಲ್ಲಿ ಮಲ್ಟಿಗ್ರೇನ್ ಬ್ರೆಡ್ಡನ್ನು ತೊಗೊಂಡಿದ್ದೀನಿ. 4 ಬ್ರೆಡ್ಡನ್ನು ತೊಗೊಂಡಿದ್ದೀನಿ. ಸೊ ಸ್ಯಾಂಡ್ವಿಚ್ ಅಲ್ವಾ, ಸೊ 2 ಸ್ಯಾಂಡ್ವಿಚ್ನ ನಾನು ಮಾಡ್ತಾ ಇರೋದು ಇವಾಗ. ಸೊ ಅದ್ರ ಮಧ್ಯದಲ್ಲಿ ನಾನು ಇದನ್ನು ಸ್ಟಫಿಂಗ್ನ ಫಿಲ್ ಮಾಡ್ತಾಯಿದ್ದೀನಿ. ಹಾಗೆ ಒಂದೊಂದು ಚೀಸ್ ಸ್ಲೈಸನ್ನು ಇಟ್ಕೊತಾ ಇದ್ದೀನಿ ಅದ್ರ ಮೇಲ್ಗಡೆ. ಅದಾದಮೇಲೆ ಮತ್ತೆ ಬೇಕಂದರೆ ನೀವೇನಾದರೂ ಆ್ಯಡ್ ಮಾಡ್ಕೋಬೋದು, ಅಂದರೆ ಚಿಲ್ಲಿ ಫ್ಲೇಕ್ಸ್ ಅಥವಾ ಆರೋಗ್ಯನೋ ಏನಾದರೂ ಕೂಡ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಅದರಲ್ಲಿ ಮಿಕ್ಸ್ ಮಾಡ್ಕೊಂಡಿರೋದ್ರಿಂದ ಏನೂ ಆ್ಯಡ್ ಮಾಡ್ತಾಯಿಲ್ಲ. ಹಾಗೆ ನಾನಿಲ್ಲಿ ಮೇಲ್ಗಡೆ ತುಪ್ಪ ಅಥವಾ ಬೆಣ್ಣೆ ಯಾವುದಾದ್ರೂ ಹಾಕ್ಬೋದು. ನಾನಿಲ್ಲಿ ತುಪ್ಪನ ಸವರ್ತಾ ಇದ್ದೀನಿ. ಸೊ ಬೆಳಿಗ್ಗೆ ಬೇಗನೆ ಆಗುವಂತಹ ಬ್ರೇಕ್ಫಾಸ್ಟ್ ಅಂದರೆ ಇದು ಒಂದು ಕೂಡ. ಅಂದರೆ ಮಲ್ಟಿಗ್ರೇನ್ ಬ್ರೆಡ್ಡನ್ನು ಯೂಸ್ ಮಾಡ್ಬೋದು, ಇಲ್ಲ ವೀಟ್ ಬ್ರೆಡ್ಡನ್ನಾದರೂ ಯೂಸ್ ಮಾಡ್ಬೋದು. ನಾನಿಲ್ಲಿ ಮಲ್ಟಿಗ್ರೇನ್ ಬ್ರೆಡ್ನ ಯೂಸ್ ಮಾಡಿದ್ದೀನಿ. ಮೈದಾ ಅಂತೂ ಯೂಸ್ ಮಾಡೋದಕ್ಕೆ ಹೋಗಲೇಬೇಡಿ. ಅಂದರೆ ಮೈದಾ ಇರುತ್ತೆ, ಇದರಲ್ಲಿ ಒಂದು ಸ್ವಲ್ಪ ಪರ್ಸೆಂಟ್ ಇರುತ್ತೆ, ಪೂರ್ತಿ ಮೈದಾ ಇರೋದಿಲ್ಲ ಈ ಬ್ರೆಡ್ಡಲ್ಲಿ. ಹಾಗೆ ಇದನ್ನು ಗ್ರಿಲ್ ಮಾಡ್ತಾಯಿದ್ದೀನಿ. 1 ನಿಮಿಷ ಗ್ರಿಲ್ ಮಾಡಿದ್ರೆ ರೆಡಿ ಆಗುತ್ತೆ. ನನ್ನ ಮಗ ಹಾಕು ಅಂತ ಹೇಳ್ತಾ ಇದ್ದಾನೆ. ರೆಡಿ ಮಾಡ್ತಾ ಇರೋದೇ ತಡ, ಪ್ಲೇಟ್ ತಂದಿಟ್ಟು ಹಾಕು ಅಂತಿದ್ದಾನೆ. ರೆಡಿ ಮಾಡೋದಕ್ಕೂ ಬಿಡ್ತಾ ಇಲ್ಲ. ಅಷ್ಟು ಇಷ್ಟ ಅವನಿಗೆ ಸ್ಯಾಂಡ್ವಿಚ್ ಅಂದರೆ ಅಪರೂಪ ನಾನು ಮಾಡೋದಿಲ್ಲ ಅಲ್ವಾ. ಸೊ ಈ ಥರ ಮಾಡಿದ್ರೆ ತುಂಬಾ ಇಷ್ಟಪಟ್ಟು ತಿಂತಾನೆ. ತರಕಾರಿ ಎಲ್ಲ ಸಮೇತ ತಿಂತಾನೆ, ತರಕಾರಿ ಕೂಡ ತೆಗಿಯಲ್ಲ. ನನ್ನ ಮಗಳು ಒಂದೊಂದು ತರಕಾರಿ ತೆಗಿತಾಳೆ, ಬಟ್ ನನ್ನ ಮಗ ತೆಗಿಯೋದಿಲ್ಲ, ಇಷ್ಟಪಟ್ಟು ತಿಂತಾನೆ. ಸೊ ಸ್ಯಾಂಡ್ವಿಚ್ ಮೇಕರ್ ಇಲ್ಲ ಅಂತಂದರೆ ಹಂಚಲ್ಲೂ ಕೂಡ ನೀವು ಸ್ವಲ್ಪ ಹಂಚಿಗೆ ತುಪ್ಪ ಹಾಕ್ಬಿಟ್ಟು, ಅಂದರೆ ದೋಸೆ ಹಂಚು ಅಥವಾ ಚಪಾತಿ ಹಂಚು ಯಾವುದಿರುತ್ತೋ ಅದಕ್ಕೆ ತುಪ್ಪ ಹಾಕ್ಬಿಟ್ಟು 2 ಸೈಡು ಚೀಸ್ ಮೆಲ್ಟ್ ಆಗೋ ತನಕ ಬೇಯಿಸಿದರೆ ಆಯಿತು. ಹಾಗೆ ನನ್ನ ಮಗನಿಗೆ ಮತ್ತು ನನ್ನ ಹಸ್ಬೆಂಡ್ಗೆ ಇದು ಬ್ರೇಕ್ಫಾಸ್ಟ್ ರೆಡಿ ಆಯಿತು. ನಾನು ಎಗ್ ಹಾಕ್ಕೊಂಬಿಟ್ಟು ಮಾಡ್ಕೊತಾ ಇದ್ದೀನಿ. ಸೊ ನಂಗೆ ಪ್ರೋಟೀನ್ ಆ್ಯಡ್ ಮಾಡ್ಕೋಬೇಕು, ಫೈಬರ್ ಆ್ಯಡ್ ಮಾಡ್ಕೋಬೇಕಲ್ಲ. ಸೊ ಹಂಗಾಗಿ ಅದ್ರ ಜೊತೆಗೆ ಸ್ವಲ್ಪ ಕೆಚಪ್ ತೊಗೊಂಡಿದ್ದೀನಿ. ನಂಗೆ ಹಾಗೆ ತಿನ್ನೋಕ್ಕಾಗಲ್ಲ ಎಗ್ಗು. ಹಾಗೆ 1-2 ವಾಲ್ನಟನ್ನು ತೊಗೊಂಡಿದ್ದೀನಿ. ಸೊ ಮಧ್ಯಾಹ್ನ ಊಟಕ್ಕೆ ರೊಟ್ಟಿ ಮತ್ತು ಮಶ್ರೂಮ್ ಕರಿ ಮಾಡ್ಕೊಂಡಿದ್ದೆ. ಅದ್ರ ಜೊತೆಗೆ ಸಲಾಡು, ಸ್ವಲ್ಪ ಶೇಂಗಾ ಚಟ್ನಿ ಪುಡಿ ತೊಗೊಂಡಿದ್ದೀನಿ. ಹಾಗೆ ಲಾಸ್ಟ್ಗೆ ಮಜ್ಜಿಗೆನ ತೊಗೊಂಡಿದ್ದೀನಿ. ಹಾಗೆ ಸಂಜೆ ಒಂದು ಗ್ರೀನ್ ಟೀಯನ್ನು ಕುಡಿತಾ ಇದ್ದೀನಿ. ಸೊ ಏನಾದರೂ ಟೀ ಕುಡಿಬೇಕು ಅಂತ ಅನಿಸಿದರೆ ಗ್ರೀನ್ ಟೀ ಕುಡಿಬೋದು. ಸೊ ಹಂಗಾಗಿ ಕುಡಿತಾ ಇದ್ದೀನಿ. ಕಾಫಿ ಟೀ ಎಲ್ಲ ಬಿಟ್ಬಿಟ್ಟಿದ್ದೀನಿ, ಅಂದರೆ ವಾರಕ್ಕೊಂದ್ಸತಿ ಯಾವಾಗಾದರೂ ಕುಡಿತೀನಿ ಅಷ್ಟೇ ಕಾಫಿನ. ಹಾಗೆ ರಾತ್ರಿ ಊಟಕ್ಕೆ ನಾನಿಲ್ಲಿ 1 ಕಪ್ಪಷ್ಟು ಬರಗು ಅಥವಾ ಪ್ರೋಸೋ ಮಿಲ್ಕ್ನ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಹೆಸರುಬೇಳೆನ ಹಾಕಿದ್ದೀನಿ. ಹಾಕಿಬಿಟ್ಟು ಸ್ವಲ್ಪ ನೀರನ್ನು ಹಾಕಿದ್ದೀನಿ, ಎಷ್ಟು ಬೇಕಷ್ಟು ಬೇಯೋದಕ್ಕೆ ಅಂತ. ಇದು ತುಂಬ ಬೇಗನೆ ಬೇಯುತ್ತೆ, ಹಾಗಾಗಿ 2-3 ವಿಸಿಲ್ಸ್ ಕೂಗಿಸಿದ್ರೆ ಸಾಕಾಗುತ್ತೆ. ಅದಕ್ಕೆ ಸ್ವಲ್ಪ ಉಪ್ಪು, ಅರಿಶಿನ ಹಾಗೆ ಕಾಳು ಮೆಣಸಿನ ಪುಡಿಯನ್ನು ಹಾಕಿಬಿಟ್ಟು ಮುಚ್ಚಳನ ಮುಚ್ಚಿ ಕೂಗಿಸ್ತಾ ಇದ್ದೀನಿ. ಹಾಗೆ ಅದಕ್ಕೆ ಒಗ್ಗರಣೆಗೆ ಅಂತ 2-3 ಸ್ಪೂನಷ್ಟು ತುಪ್ಪನ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಸಾಸಿವೆ, ಜೀರಿಗೆ, ಹಾಗೆ ಕರಿಬೇವು ಮತ್ತು ಹಸಿಮೆಣಸಿನಕಾಯಿ, ಸ್ವಲ್ಪ ಗೋಡಂಬಿಯನ್ನು ಹಾಕ್ಕೊತಾ ಇದ್ದೀನಿ. ಇದೆಲ್ಲನೂ ಕೂಡ ಚೆನ್ನಾಗಿ
ಮಿಕ್ಸ್ ಮಾಡಿ ಫ್ರೈ ಆಗಬೇಕು. ಗೋಡಂಬಿ ಕೆಂಪಗಾಗೋ ತನಕ ಹುರಿಬೇಕಾಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಚೆನ್ನಾಗಿ ಬೆಂದಿದೆ ಇದು. ಇದಕ್ಕೆ ಸ್ವಲ್ಪ ನಾನು ನೀರನ್ನು ಆ್ಯಡ್ ಮಾಡ್ತೀನಿ. ಹಾಗೆ ರೆಡಿ ಮಾಡಿ ಇಟ್ಕೊಂಡಿರೋಂತಹ ಒಗ್ಗರಣೆನೂ ಕೂಡ ಹಾಕಿಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ. ಹಿಂಗೆ ಬೇಕಿದ್ದರೂ ಕೂಡ ನೀವು ಹಿಂಗನ್ನು ಹಾಕ್ಕೋಬೋದು. ಇದನ್ನು ರಾತ್ರಿ ಆದರೂ ಮಾಡ್ಕೋಬೋದು, ಬೆಳಗ್ಗೆ ಆದರೂ ಮಾಡ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಮಾತ್ರ. ನನಗಂತೂ ತುಂಬಾ ಇಷ್ಟ ಆಯಿತು. ನಾನು ಕೂಡ ಫಸ್ಟ್ ಟೈಮ್ ಮಾಡಿದ್ದು. ಇವತ್ತಿನ ಡಿನ್ನರು ರೆಡಿ ಆಯಿತು, ನೋಡ್ತಾ ಇರ್ಬೋದು. ಇದು ಎಡಿಟಿಂಗ್ ಇದ್ದಾಗ, ವಾಯ್ಸ್ ಓವರ್ ಇದ್ದಾಗಲೇ ನನ್ನ ಮಗನಿಗೆ ನನ್ನ ಜೊತೆ ಮಾತಾಡೋದಿರುತ್ತೆ. ಏನಾದರೂ ಬಂದು ವಟ ಅಂತಿರ್ತಾನೆ, ಅದು ಅವನದು ವಾಯ್ಸ್ ಕೂಡ ರೆಕಾರ್ಡ್ ಆಗಿಬಿಟ್ಟಿರುತ್ತೆ. ಸೊ ನೋಡ್ತಾ ಇರ್ಬೋದು, ಡಿನ್ನರ್ ರೆಡಿ ಆಯಿತು ನಮ್ಮದು. ಸೊ ನಂದು ಆಲ್ಮೋಸ್ಟ್ 7 ಗಂಟೆ 7:15 ಅಂತಂದರೆ 8 ಗಂಟೆ ಅಷ್ಟೊತ್ತಿಗೆ ನಂದು ಆಲ್ರೆಡಿ ಊಟ ಆಗೋಗಿರುತ್ತೆ. ನನ್ನ ಹಸ್ಬೆಂಡಿಗೆ ಏನೋ ವಡೆ ಬೇಕಂತೆ ಅಂತಂದರೆ, ಮೊನ್ನೆ ಇಡ್ಲಿ ಮಾಡಿದ್ನಲ್ವ, ಲಾಸ್ಟ್ ವ್ಲಾಗ್ ನೋಡಿರ್ಬೇಕು ನೀವು. ಅದರಲ್ಲಿ ಸ್ವಲ್ಪ ನಾನು ಹಿಟ್ಟನ್ನು ಎತ್ತಿಟ್ಟಿದ್ದೆ. ಸೊ ಅದಕ್ಕೆ ನಾನು ವಡೆನ ಮಾಡ್ತಾಯಿದ್ದೀನಿ. ನನ್ನ ಮಗನಿಗೆ ತುಂಬ ಇಷ್ಟ ಉದ್ದಿನ ವಡೆ ಅಂತಂದರೆ, ಹಾಗಾಗಿ ಮಾಡ್ತಾಯಿದ್ದೀನಿ. ಸ್ವಲ್ಪ ಮೆತ್ತಗಾಗಿಬಿಟ್ಟಿತ್ತು, ಹಾಗಾಗಿ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡಿದ್ದೆ. ತುಂಬಾ ಚೆನ್ನಾಗಾಗಿತ್ತು. ನಾನು ತಿನ್ನೋಂಗಿಲ್ಲ, ನನ್ನ ಹಸ್ಬೆಂಡು ಜಾಸ್ತಿ ತಿನ್ನಲ್ಲ ಅವರು ಕೂಡ. ಹಾಗಾಗಿ ಆಯಿಲ್ ಐಟಮ್ ಏನೂ ಮಾಡೇ ಇರಲಿಲ್ಲ, ತುಂಬ ದಿನ ಆಗಿತ್ತು. ಹಾಗೆ ನನ್ನ ಹಸ್ಬೆಂಡ್ ನನಗೂ ಕೂಡ ಮಾಡಿಬಿಡು ಪೊಂಗಲ್ ಜೊತೆಗೆ ಅಂತ ಹೇಳಿದ್ರು. ಅದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟು ಮಿಕ್ಸ್ ಮಾಡಿದೆ. ಅದು 2 ಆಗೋ ಥರ ಇತ್ತು ಅಷ್ಟೇ. ನನ್ನ ಮಗ ನೋಡಿದ್ರೆ ತುಂಬ ಇಷ್ಟ ಅವನಿಗೆ, ಹಾಗಾಗಿ ಸಾಕಾಗಲ್ಲ ಅಂತ ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಮಿಕ್ಸ್ ಮಾಡಿದೆ. ಚೆನ್ನಾಗಾಗಿತ್ತು. ನಾನು ಏನಾಗುತ್ತೆ ಏನೋ ಗಟ್ಟಿಯಾಗಿಬಿಡುತ್ತೆ ಅಂತ ಅಂದ್ಕೊಂಡೆ. ಒಳಗಡೆ ಎಲ್ಲ ಸ್ಮೂತು, ಮೇಲ್ಗಡೆ ಎಲ್ಲ ಗರಿ ಗರಿ ಥರ ಆಗಿಬಿಟ್ಟಿತ್ತು. ಚೆನ್ನಾಗಿತ್ತು. ನಾರ್ಮಲ್ ಉದ್ದಿನ ವಡೆ ಯಾವ ರೀತಿ ಆಗಿತ್ತು ಅದೇ ರೀತಿ. ಬಟ್ ನಾನು ತೂತು ವಡೆ ಥರ ಮಾಡಿಲ್ಲ, ನಾರ್ಮಲಾಗಿ ರೌಂಡ್ ಹಾಕ್ದೆ. ಯಾಕಂದರೆ ಸ್ವಲ್ಪ ಮೆತ್ತಗಾಗಿಬಿಟ್ಟಿತ್ತು ಹಿಟ್ಟು. ಹಾಗೆ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇವತ್ತಿನ ವೀಡಿಯೋ ನಿಮಗೇನಾದರೂ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ನಮ್ಮ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರೋ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನು ಕೂಡ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಇದರಿಂದ ನಾನು ಹಾಕೋ ವೀಡಿಯೋಸ್ ಎಲ್ಲ ಕೂಡ ನಿಮಗೆ ನೋಟಿಫಿಕೇಷನ್ ಮೂಲಕ ಬರುತ್ತೆ. ಆವಾಗ ನೀವೇ ಫಸ್ಟ್ ನನ್ನ ವೀಡಿಯೋನ ನೋಡ್ಬೋದು. ಹಾಗೆ ಲೈಕ್ ಕೊಡೋದನ್ನು ಮಾತ್ರ ಮರಿಲೇಬೇಡಿ. ಸೊ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.